ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಗ್ರೇಟರ್ ಮೈಸೂರು ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಗ್ರೇಟರ್ ಮೈಸೂರು ಮಾಡಲು ಈಗಾಗಲೇ ಅನುಮೋದನೆ ಸಹ ಸಿಕ್ಕಿರುವಂಥದ್ದು. ಅಲ್ಲದೆ ಇದೀಗ ಹೊಸ 4 ಡಿಪೋಗಳನ್ನು ಸಹ ಮಾಡಬೇಕು ಅಂತೇಳಿ ಸಾರಿಗೆ ಇಲಾಖೆ ಹೊರಟಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸದ್ಯ ಗ್ರೇಟರ್ ಮೈಸೂರು ಏನು GBA ಇದೆ, ಬೆಂಗಳೂರು ಮಾದರಿಯಲ್ಲಿ ಕೂಡ ಗ್ರೇಟರ್ ಮೈಸೂರನ್ನು ಮಾಡಬೇಕು ಅಂತೇಳಿ CM ಸಿದ್ದರಾಮಯ್ಯನವರು ಹೊರಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಸಭೆಗಳನ್ನ ಸಹ CM ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಅಲ್ಲದೆ ಗ್ರೇಟರ್ ಮೈಸೂರು ಭಾಗವನ್ನು ಸುಮಾರು ಮೈಸೂರಿನಿಂದ 20 ಕಿಲೋಮೀಟರ್ ಹೆಚ್ಚಿಸಬೇಕು ಅಂತೇಳಿ ಸಹ ಈಗಾಗಲೇ ಒಂದು ರೀತಿಯ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಮೈಸೂರಿಗೆ ಯಾವ್ಯಾವ ಅಂದರೆ ಈಗಾಗಲೇ ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆಗಳಿರ್ಬೋದು, ಇವನು ಕೂಡ ಆ್ಯಡ್ ಮಾಡ್ಕೋಬೇಕು ಅಂತೇಳಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಗ್ರೇಟರ್ ಮೈಸೂರಿಗೆ ಪೂರಕ ಆಗಬೇಕು ಅಂತೇಳಿ, ಅಲ್ಲದೆ ಮೈಸೂರಿಗೆ ಬರುವಂಥ ಪ್ರಯಾಣಿಕರೇನಿದೆ ಇದರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿದೆ. ಅವ್ರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏನೋ ಬನ್ನಿ ಮಂಟಪದಲ್ಲಿ ಒಂದು ಹೊಸ ಬಸ್ ನಿಲ್ದಾಣವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಯೋಜನೆ ಜಾರಿಯಾಗಿರುವಂಥದ್ದು. ಅದಕ್ಕೂ ಕೂಡ ಈಗಾಗಲೇ ರೂಪುರೇಷೆಗಳು ಸಿದ್ಧವಾಗ್ತಿರುವ ಬೆನ್ನಲ್ಲೇ ಹೊಸದಾಗಿ 4 KSRTC ಡಿಪೋಗಳನ್ನ ಸಹ ಮಾಡಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇದಕ್ಕೆ ಪೂರಕ ಎಂಬಂತೆ KSRTC ಇಲಾಖೆಯು ಸಹ ಈಗಾಗಲೇ 4 ಬಸ್ ಡಿಪೋಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅಂತೇಳಿ ನೀಲಿ ನಕ್ಷೆಯನ್ನು ತಯಾರು ಮಾಡ್ತಾ ಇರುವಂಥದ್ದು. ಏನು ಮೈಸೂರು ನಗರಕ್ಕೆ ಸುಮಾರು ನಾನಾ ಜಿಲ್ಲೆಗಳಿಂದ ಇರ್ಬೋದು, ರಾಜ್ಯದ ಒಂದಷ್ಟು ಜಿಲ್ಲೆಗಳಿಂದ ಪ್ರತಿನಿತ್ಯವೂ ಸಹ ಜನಸಂಖ್ಯೆ ಅಂದರೆ ಪ್ರವಾಸಿಗರ ಸಂಖ್ಯೆ ಇರ್ಬೋದು, ಬರುವಂಥ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಏನು ನಂಜನಗೂಡು, ನರಸೀಪುರ, HD ಕೋಟೆ ಹಾಗೂ ಹುಣಸೂರು ಭಾಗದಲ್ಲಿ ಹೊಸದಾಗಿ 4 KSRTC ಡಿಪೋಗಳನ್ನ ಮಾಡಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಅದಕ್ಕೆ KSRTC ಏನು ಇಲಾಖೆ ಸಹ ಇದೆ, ಸಾರಿಗೆ ಇಲಾಖೆ, ಅದು ಸಹ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಿಸಿದಂತೆ ಸುಮಾರು ಒಂದೊಂದು ಭಾಗದಲ್ಲೂ ನರಸೀಪುರ ಭಾಗ, ನಂಜನಗೂಡು ಭಾಗ, HD ಕೋಟೆ ಭಾಗ, ಹುಣಸೂರು ಭಾಗದಲ್ಲಿ ಸುಮಾರು 8 ಎಕರೆ ಜಾಗಗಳನ್ನ ಈಗಾಗಲೇ ಗುರುತು ಮಾಡಿರುವಂಥದ್ದು. 6 ಎಕರೆ KSRTC ಡಿಪೋಗೆ ಹೋದರೆ 2 ಎಕರೆ ಬಸ್ ನಿಲ್ದಾಣಗಳಿಗೆ ಮೀಸಲಿಡಬೇಕು ಅಂತೇಳಿ ಈಗಾಗಲೇ ಒಂದು ರೀತಿಯಲ್ಲಿ ಅಂದರೆ ಪ್ಲಾನನ್ನು ಸಿದ್ಧಪಡಿಸ್ಕೊಂಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಸಹ ಬೆಂಗಳೂರಿನಿಂದ ಮೈಸೂರಿಗೆ ಬರುವಂಥ ಇರ್ಬೋದು, ಹಾಗೂ ಮಡಿಕೇರಿ, ಚಾಮರಾಜನಗರ, ಹಾಸನ ಎಲ್ಲ ಭಾಗಗಳಿಂದಲೂ ಕೂಡ ಮೈಸೂರಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಗ್ರೇಟರ್ ಮೈಸೂರು ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು. ಈ ಕಾರಣಕ್ಕಾಗಿ ಮುಂದೆ ಪೆರಿಫೆರಲ್ ರಿಂಗ್ ರೋಡ್ ಬಂದರೂ ಸಹ ಯಾವುದೇ ರೀತಿಯಲ್ಲೂ ಸಹ ಪ್ರಯಾಣಿಕರಿಗಿರ್ಬೋದು, ಬರುವಂಥ ಪ್ರವಾಸಿಗರಿಗಿರ್ಬೋದು ಯಾವುದೇ ತೊಂದರೆ ಆಗಬಾರ್ದು. ಈಗಾಗಲೇ ಏನು ಮೈಸೂರು ನಗರದಲ್ಲಿ ಸುಮಾರು ದಿನನಿತ್ಯವೂ ಕೂಡ 517 ಬಸ್ಗಳು ಓಡಾಡ್ತಾ ಇವೆ. ಅವು ಬಹುತೇಕ ನಂಜನಗೂಡು ಮಾರ್ಗವಾಗಿ ಏನು ಗುಂಡ್ಲುಪೇಟೆ ಇರ್ಬೋದು ಹಾಗೂ ಚಾಮರಾಜನಗರಕ್ಕೆ ಹೋಗ್ತಾ ಇದೆ. ಇನ್ನು ಮೈಸೂರು ಭಾಗವಾಗಿ ಹೆಚ್ಚು ಟಿನರಸೀಪುರ, ಕೊಳ್ಳೇಗಾಲ ಭಾಗಕ್ಕೂ ಒಂದಷ್ಟು ಬಸ್ಗಳು ಸಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿಗೂ ಸಹ ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬನ್ನಿ ಮಂಟಪದಲ್ಲಿ ಹೊಸದಾಗಿ ಒಂದು ಬಸ್ ನಿಲ್ದಾಣವನ್ನು ಮಾಡಿದರೆ ಬೆಂಗಳೂರು ನಗರಕ್ಕೆ ಹೋಗುವಂಥವ್ರು ಏನಿದ್ದಾರೆ ಅವ್ರನ್ನ ಅಲ್ಲೇ ಅವಾಯ್ಡ್ ಮಾಡ್ಬೋದು. ಇದರಿಂದ ನಗರಕ್ಕೆ ಬರುವಂಥ ಟ್ರಾಫಿಕನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಅಧಿಕಾರಿಗಳು ಹೇಳಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ಲಾನನ್ನು ಸಹ ಈಗಾಗಲೇ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಏನಪ್ಪ ಅಂತ ಹೇಳಿದರೆ ರಿಂಗ್ ರೋಡ್ ಸಹ ಈಗಾಗಲೇ ಇರುವಂಥದ್ದು. ಜೊತೆಗೆ ಪೆರಿಫೆರಲ್ ರಿಂಗ್ ರೋಡ್ ಸಹ ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಹಾಗೆ ಕೊಡಗು ಮಾರ್ಗವಾಗಿ ಹೋಗುವ ಜನರಿಗೂ ಕೂಡ ಅನುಕೂಲ ಆಗಬೇಕು. ಮುಂದಿನ ದಿನಗಳಲ್ಲಿ ಗ್ರೇಟರ್ ಮೈಸೂರು ಆದಂಥ ಕಾಲದಲ್ಲಿ ಅಲ್ಲಿನ ಜನ ಸಹ ಮೈಸೂರು ಸಿಟಿಗೆ ಯಾರು ಬರಬೇಕು ಅದನ್ನು ಹೊರತಾಗಿ ಮಿಕ್ಕಿದವರು ಅಲ್ಲಿಂದ ಆಚೆ ಪೆರಿಫೆರಲ್ ರಿಂಗ್ ರೋಡಿಂದ ಆಚೆನೇ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗುವ ನಿಟ್ಟಿನಲ್ಲಿ ಅಲ್ಲೂ ಹುಣಸೂರು ಅಂದರೆ ಸುಮಾರು ಹುಣಸೂರು ಮಾರ್ಗದಲ್ಲೂ ಒಂದು ಡಿಪೋವನ್ನು ಮಾಡಬೇಕು. ಅಲ್ಲಿಂದ ಅಲ್ಲಿಗೆ ನಾವು ಎಕ್ಸಿಟನ್ನು ಕೊಟ್ಟರೆ ಯಾವುದೇ ರೀತಿಯಲ್ಲೂ ಗ್ರೇಟರ್ ಮೈಸೂರಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಟ್ರಾಫಿಕ್ ಆಗೋದಿಲ್ಲ ಅನ್ನುವ ಮಾಹಿತಿಯನ್ನು ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಈ ನೆಲೆಯಲ್ಲಿ ಹೊಸದಾಗಿ 4 KSRTC ಡಿಪೋಗಳನ್ನ ಮಾಡಲು ಸದ್ಯ ಇದೀಗ ಸಾರಿಗೆ ಇಲಾಖೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಮುಂದೆ ಗ್ರೇಟರ್ ಮೈಸೂರು ಏನಿದೆ ಅದಕ್ಕೆ ಈಗಲಿಂದಲೂ ಕೂಡ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪ್ರಯಾಣಿಕರಿಗೆ ಅನುಕೂಲವಾಗೋ ನಿಟ್ಟಿನಲ್ಲೂ ಸಹ ಟ್ರಾಫಿಕನ್ನು ಕಂಟ್ರೋಲ್ ಮಾಡಬೇಕು. ಬೆಂಗಳೂರು ಮಾದರಿಯಲ್ಲಿ ಮೈಸೂರು ಆಗೋದು ಬೇಡ ಎಂಬ ನಿಟ್ಟಿನಲ್ಲಿ ನಗರದ 4 ಭಾಗಗಳಲ್ಲಿಯೂ ಕೂಡ ಹೊಸದಾಗಿ 4 ಡಿಪೋಗಳನ್ನ ಮಾಡಲು ಇದೀಗ ಸಾರಿಗೆ ಇಲಾಖೆ ಮುಂದಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.